ಕಾಫಿನಾಡು ಚಿಕ್ಕಮಗಳೂರಿನಲ್ಲಿರುವಂತಹ ಜಲಪಾತಗಳಿಗೆ ಜೀವ ಕಳೆ ಬಂದ್ಬಿಟ್ಟಿದೆ ಈಗ. ಚಿಕ್ಕಮಗಳೂರಿನ ಸಗೀರ್ ಫಾಲ್ಸ್ ಆಗಿರ್ಬೋದು, ಶೃಂಗೇರಿಯ ಸಿರಿಮನೆ ಫಾಲ್ಸ್ ಆಗಿರ್ಬೋದು, ಕಲ್ಲತ್ಗಿರಿ ಜಲಪಾತ ಎಲ್ಲವಕ್ಕೂ ಕೂಡ ಜೀವ ಕಳೆ ಬಂದಿದೆ. ಈ ಹೊನ್ನಮ್ಮನಹಳ್ಳ ಹೀಗೆ ಹಲವು ಕಡೆ ಈ ಹೆಬ್ಬೆ ಫಾಲ್ಸ್ ಆಗಿರ್ಬೋದು ಎಲ್ಲವೂ ಜೀವ ಕಳೆ ಅಂದರೆ ಮೈದುಂಬಿ ಹರಿತಾ ಇದ್ದಾವೆ. ಹಾಲ್ನೋರಿಯಂತೆ ಧುಮ್ಮಿಕ್ತಾ ಇದೆ ಜಲಪಾತ. ಅದನ್ನ ನೋಡೋದೇ ಒಂದು ರೀತಿ ಚಂದ. ಅದನ್ನ ನೋಡೋಕೆ ದೂರಗಳಿಂದ ಚಿಕ್ಕಮಗಳೂರು ಕಡೆಗೆ ಜನ ಲಗ್ಗೆ ಇಡ್ತಾ ಇದ್ದಾರೆ ಪ್ರವಾಸಿಗರು. ಅದ್ಭುತವಾದಂತಹ ದೃಶ್ಯಗಳನ್ನು ನೋಡ್ತಾ ಮೂಕ ವಿಸ್ಮಿತರಾಗ್ತಾ ಇದ್ದಾರೆ. ಮಳೆಯ ವೈಭವ ಗಮನಿಸ್ತಾ ಇದ್ದೀರಿ. ಹಲವಾರು ಫಾಲ್ಸ್ಗಳು, ಅಲ್ಲಿ 10 ಫಾಲ್ಸ್ಗಳಿದೆ ಮಲೆನಾಡು ಚಿಕ್ಕಮಗಳೂರು ಭಾಗದಲ್ಲಿ. ಎಲ್ಲವಕ್ಕೂ ಕೂಡ ಜೀವ ಕಳೆ ಬಂದಿದ್ದು ಈಗ ಪ್ರವಾಸಿಗರು ಅದನ್ನು ನೋಡಕ್ಕೆ ಹೋದಂಥವ್ರಿಗೆ ಕಣ್ಣಿಗೆ ಹಬ್ಬ, ಅದರಲ್ಲಿ 2 ಮಾತಿಲ್ಲ. ಅದ್ಭುತವಾದಂತಹ ದೃಶ್ಯವನ್ನು ನೋಡಿಕೊಂಡು ವಾಪಸ್ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಇದು ಚಿಕ್ಕಮಗಳೂರಿನ ಕಲ್ಲತ್ಗಿರಿ ಜಲಪಾತ. ವರ್ಷದ 324 ದಿನವೂ ಹರಿತಾ ಇರುತ್ತೆ, ನೀರಿರುತ್ತಲ್ಲಿ. ಬಟ್ ಮಳೆ ಬಂದಾಗ ಇಷ್ಟೊಂದು ಅದ್ಭುತವಾಗಿ ನಮಗೆ ದೃಶ್ಯ ನೋಡ್ಲಿಕ್ಕೆ ಸಿಗುತ್ತೆ. ಗಮನಿಸ್ತಾ ಇದ್ವಿ, ಕಲ್ಲತ್ಗಿರಿ ಜಲಪಾತ ಮೈದುಂಬಿ ಹರಿತಾ ಇದೆ. ಪ್ರವಾಸಿಗರಿಗೆ ಹಬ್ಬ. ನಿಜಕ್ಕೂ ಇದನ್ನೆಲ್ಲ ಕಣ್ತುಂಬಿಕೊಳ್ಬೇಕು ಅಂತ ದೂರದಿಂದ ಹೋದಂಥವ್ರಿಗೆ ಹಬ್ಬವೇ ಇರುತ್ತೆ. ದೇವಸ್ಥಾನ ಕೂಡ ಇದೆ ಅಲ್ಲಿ. ದೇವಸ್ಥಾನಕ್ಕೆ ಹೋಗೋರು ಹೋಗ್ತಾರೆ, ಬರೀ ಜಲಪಾತ ನೋಡೋಕೆ ಹೋದವರು ಕೂಡ ಹೋಗ್ತಾರೆ. ಕಲ್ಲತ್ಗಿರಿ ಜಲಪಾತದ ದೃಶ್ಯಾವಳಿ ಸದ್ಯ ಈ ರೀತಿಯಾಗಿದೆ. ಅದೇ ಸರೌಂಡಿಂಗಲ್ಲಿ ಹೆಬ್ಬೆ ಬರುತ್ತೆ, ಜೊತೆಗೆ ಹೊನ್ನಮ್ಮನಹಳ್ಳ ಎಲ್ಲವೂ ಕೂಡ ಮೈದುಂಬಿ ಹರಿತಾ ಇದೆ. ನೀರು ಹೆಚ್ಚುವರಿಯಾಗಿ ಪ್ರತಿನಿತ್ಯ ಜಿಟಿ ಮಳೆ ಬರ್ತಾ ಇದೆ ಅಲ್ಲಿ ಫುಲ್ ಸ್ಟಾಪೇ ಕೊಡ್ತಿಲ್ಲ, ರೆಸ್ಟೇ ಕೊಡ್ತಿಲ್ಲ ಜನಕ್ಕೆ. ಮಳೆ ಅನ್ನುವಂಥದ್ದು ನಿರಂತರವಾಗಿ ಬರ್ತಾ ಇರೋದ್ರಿಂದ